ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಟ್ರಂಪ್ ಅವರ ಹುಚ್ಚಾಟ ನಿಲ್ತಾ ಇಲ್ಲ ಸ್ವಾಮಿ. ದಿನದಿಂದ ದಿನಕ್ಕೆ ಅವರ ಮಾನಸಿಕ ಸ್ಥಿಮಿತ ಉಲ್ಬಣಗೊಳ್ತಾ ಇದೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅಮೆರಿಕೆಯು ಪ್ರಯತ್ನ ಮಾಡ್ತಾ ಇಲ್ಲ, ಜೊತೆಗಿರುವಂಥ ಈ ಕೊಲ್ಲಿ ರಾಷ್ಟ್ರಗಳು ಪ್ರಯತ್ನ ಮಾಡ್ತಾ ಇಲ್ಲ. ಏಕೆಂದರೆ ನೇರವಾದ ಪ್ರಭಾವ ಆಗೋದು ಇರುವಂಥ ಗಲ್ಫ್ ರೀಜನ್ಗೆ ಒಂದನೇದು, ಎರಡನೇದು ಇದರ ನೇರವಾದ ಪ್ರಭಾವ ಇರೋದು ಅಮೆರಿಕೆಯ ಮೇಲೆ. ಆದರೆ ಇಬ್ಬರೂ ಕೂಡ ಇದರ ಕುರಿತಾಗಿ ಗಾಂಭೀರ್ಯವನ್ನು ತೋರಿಸ್ತಾ ಇಲ್ಲ ಮತ್ತು ಇವರ ಹುಚ್ಚಾಟ ಮುಂದುವರ್ಕೊಂಡೇ ಹೋಗ್ತಾ ಇದೆ ಡೊನಾಲ್ಡ್ ಟ್ರಂಪ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಯುದ್ಧವಾಗಲಿ ಅಥವಾ ಯಾವುದೇ ಒಂದು ಸಂಘರ್ಷ ಆಗಲಿ, ಅದು ರಾಜೀಯ ಮನಸ್ಥಿತಿಯನ್ನು ತಳೆದ ಸಂದರ್ಭದಲ್ಲಿ ಅಥವಾ ಮಾತುಕತೆ ಆಡಬೇಕಾದಂಥ ಸಂದರ್ಭದಲ್ಲಿ ಯಾರನ್ನಾದರೂ ಸಂಧಾನಕಾರರನ್ನಾಗಿ ಸರ್ವಸಮ್ಮತ ವ್ಯಕ್ತಿಯನ್ನು ಅಥವಾ ದೇಶವನ್ನು ಮಧ್ಯದಲ್ಲಿ ಕಳಿಸಿದ ಮೇಲೆ ಎರಡೂ ಪಕ್ಷಗಳು ಕೂಡ ಬಹಿರಂಗವಾದ ಮಾತುಕತೆಯನ್ನು ಆಡೋದಿಲ್ಲ. ಇಬ್ಬರು ಮಾತುಕತೆಯೂ ಕೂಡ ಕ್ಲೋಸ್ ಡೋರ್ನಲ್ಲಿ ನಡೆಯುತ್ತೆ. ಅಲ್ಲಿ ಮಾತುಗಳ ವಿನಿಮಯ ಆಗುತ್ತೆ. ಇರುವಂಥ ಸಮಸ್ಯೆ ಏನಿದೆ, ಆ ಜಟಿಲತೆ, ಅದನ್ನು ಕಡಿಮೆ ಮಾಡಿ ಹೇಗಾದರೂ ಮಾಡಿ ಬಗೆಹರಿಸಿ ಅದಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನು ಕೊಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಇದು ಯಾವಾಗಲೂ ಜಾಗತಿಕ ಮಟ್ಟದಲ್ಲಿ ನಡೆಯುವಂಥ ವಿದ್ಯಮಾನ. ಆದರೆ ಈಗ ನಡೀತಾ ಇರುವಂಥ ಸ್ಥಿತಿಯನ್ನು, ಈಗ ನಡೀತಾ ಇರುವಂಥ ಈ ಹಳವಂಡವನ್ನು ನೋಡಿ. ಯಾಕೆ ಹಳವಂಡ ಅಂತ ಹೇಳಿದೆ ಅಂದರೆ, ಈ ಕಡೆಯಿಂದ ಇವರು 5 ದಿವಸ ನಾನು ಬ್ರೇಕ್ ಕೊಟ್ಟಿದ್ದೀನಿ, ಪೋಸ್ಟ್ಪೋನ್ ಮಾಡಿದ್ದೀನಿ, ಪಾಸ್ ಕೊಟ್ಟಿದ್ದೀನಿ, ಸೀಸ್ ಫೈರ್ ಮಾಡಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಮರುಕ್ಷಣವೇ ಇರಾನು ತನ್ನ ಕ್ಷಿಪಣಿಯನ್ನು ಹಾರಿಸಿ ಇವರ ಬಹ್ರೇನ್ ಏನು ಏರ್ ಬೇಸ್ ಇದೆ, ಅತ್ಯಂತ ದೊಡ್ಡ ಸೆಂಟ್ರಲ್ ಕಮಾಂಡ್ ಬೇಸ್, ಅದರ ಮೇಲೆ ದಾಳಿಯನ್ನು ಶುರು ಮಾಡಿತು. ಒಂದು ಪಕ್ಷ ಅದು. ಇನ್ನೊಂದು ಪಕ್ಷ ಅಲ್ಲಿರೋದು ಇಸ್ರೇಲ್ ಹೇಳುತ್ತೆ, ನನಗೆ ಮಾತುಕತೆ ನಡೆದದ್ದೇ ಗೊತ್ತಿಲ್ಲ, ಈ ಶಾಂತಿ ಕುರಿತಾಗಿ ಈ ರೀತಿಯಾದಂಥ ಸಂಧಾನದ ಹಂತಕ್ಕೆ ಅಮೆರಿಕ ಹೋಗಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಾವು ಯುದ್ಧವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಇಸ್ರೇಲ್ ಹೇಳ್ತೀವಿ. ಇಲ್ಲಿಗೆ ವಿಷಯ ಮುಗಿಯೋದಿಲ್ಲ. ಇದಾದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರ ಮಾತುಕತೆ ಮತ್ತೆ ಮುಂದುವರಿಯುತ್ತೆ, ಅವರ ಹೇಳಿಕೆಗಳು ಮತ್ತೆ ಮುಂದುವರಿತವೆ. ಒಂದು ಕಡೆ ಹೇಳ್ತಾರೆ, ನಮಗೆ ವಿಶೇಷವಾದ ಉಡುಗೊರೆಯನ್ನು ಕಳಿಸಿಕೊಟ್ಟಿದ್ದಾರೆ ಇರಾನ್ನವರು, ನಾನು ಅದನ್ನು ಈಗ ಬಾಯಿ ಬಿಡೋದಿಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಏನದು ಅಂತ ಅಲ್ಲಿ ಬಂದಂಥ ಕುತೂಹಲದಿಂದ ಪತ್ರಕರ್ತರು ಕೇಳಿದಾಗ, ಇದು ಪರಮಾಣುಗೆ ಸಂಬಂಧಿಸಿದ್ದಲ್ಲ, ಇದು ವಿಶೇಷವಾದ ಉಡುಗೊರೆಯನ್ನು ಇರಾನು ನಮಗೆ ಕಳಿಸಿಕೊಟ್ಟಿದೆ. ಅಲ್ಲರಿ, ಆ ಕಡೆಯಿಂದ ಕ್ಷಿಪಣಿಗಳನ್ನು ಹೊಡಿತಾ ಇದ್ದಾರೆ ನಿಮಗೆ, ಈ ಕಡೆಯಿಂದ ನೀವು ತತ್ತರಿಸಿ ಹೋಗಿದ್ದೀರಿ, ಏನು ಮಾಡೋಕ್ಕೂ ಗೊತ್ತಾಗಲಾರದ ಸ್ಥಿತಿಯಲ್ಲಿ ಟೈಮ್ ಬಾರ್ಗೇನ್ ಮಾಡ್ತಾಯಿದ್ರಿ, 5 ದಿವಸ ಟೈಮ್ ಬೈಯಿಂಗ್ ಮಾಡಿದ್ದೀರಿ. ಇದರ ಮಧ್ಯೆ ಶತ್ರು ರಾಷ್ಟ್ರ ನಿಮ್ಗೆ ಯಾಕೆ ಉಡುಗೊರೆ ಕಳಿಸತ್ತೆ? ಇದಕ್ಕೇನಾದರೂ ಕಾಮನ್ ಸೆನ್ಸ್ ಇದೆಯಾ ಅಥವಾ ಇದು ಏನಾದರೂ ವಿವೇಚನೆಯಿಂದ ಕೂಡಿದ ಮಾತಾ? ಒಂದಕ್ಕೊಂದು ಸಂಬಂಧವೇ ಇರಲಾರದಂಥ ಹೇಳಿಕೆಗಳು. ಎರಡನೇದು ಹೇಳ್ತಾರೆ, ಅಲ್ಲಿ ಆಡಳಿತ ಯಂತ್ರ ಬದಲಾಗಿದೆ, ಮಾತುಕತೆಗೆ ಒಳ್ಳೆಯ ವೇದಿಕೆ ಸೃಷ್ಟಿಯಾಗಿದೆ, ನಾವು ಕೂಡ ಇದನ್ನೇ ಬಯಸ್ತಾ ಇದ್ವಿ, ಇರಾನ್ನಲ್ಲಿ ಈ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಲಿ ಅಂತ ಮಾಡಿದ್ವಿ, ಆ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ, ಈಗ ಮಾತುಕತೆ ಹೀಗಾಗಿ ಫಲಪ್ರದ ಆಗಿದೆ. ಇಷ್ಟಕ್ಕೆ ಮುಗಿಯೋದಿಲ್ಲ. ಇದಾದ ಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಅದೇನಪ್ಪ ಅಂತಂದರೆ, ಈ ಹಾರ್ಮೋಜ್ ಜಲಸಂಧಿ ಏನಿದೆ ಇದು ಅಮೆರಿಕೆಗೆ ಬಿಟ್ಟು ಕೊಟ್ಟಿದ್ದಾರೆ, ನಾವೇ ಅದರ ಕುರಿತು ತೀರ್ಮಾನ ಮಾಡಬೇಕು ಅಂತ. ಅಲ್ಲರಿ, ಡೇ 1ನಿಂದ ಯುದ್ಧ ಶುರುವಾದ ದಿವಸದಿಂದ ಫೆಬ್ರವರಿ 28ರ ಮಾರನೇ ದಿವಸದಿಂದ ಮಾರ್ಚ್ 1ರಿಂದ ನಿರಂತರವಾಗಿ ಅವರು ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿದ್ದೇ ಹಾರ್ಮೋಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದರಿಂದಾಗಿ. ಆ ಹಾರ್ಮೋಜ್ ಜಲಸಂಧಿಯ ಬಗ್ಗೆ ಭಾಳ ವಿಶೇಷವಾದಂಥ ಒಂದಷ್ಟು ಮಾಹಿತಿ ಇದೆ, ಅದು ಹೇಳ್ಬೇಕು ನಿಮ್ಗೆ. ಏನಂದರೆ, ಇದು 80 ಕಿಲೋಮೀಟ್ರ್ ವಿಡ್ತಿದೆ ಇದು ಹಾರ್ಮೋಜ್ ಜಲಸಂಧಿದು. ಯಾವಾಗಲೂ ಒಂದು ಹಡಗು ಒಂದು ಜಾಗದಲ್ಲಿ ಬಂದು ಅದನ್ನು ಲೋಡ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇರಬೇಕಾದಂಥ ಡೆಪ್ತ್ ಎಷ್ಟಿರ್ಬೇಕಂದ್ರೆ, ಅದಕ್ಕೆ ಬಿಗ್ ನೇವಿಗೇಬಲ್ ಪಾತ್ ಬೇಕು ಅಂತ ಹೇಳ್ತಾರೆ. ಆ ನೇವಿಗೇಬಲ್ ಪಾತ್ ಎಷ್ಟಿರ್ಬೇಕಂದ್ರೆ 30ರಿಂದ 35 ಮೀಟರ್ ಆಳದಷ್ಟಿರಬೇಕದು. ಆದರೆ ಹಾರ್ಮುಜ್ ಜಲಸಂಧಿಗೆ ಈ ಇರಾನಿಗೆ ಸಂಬಂಧಪಟ್ಟ ಹಾಗೆ ಅಷ್ಟು ದೊಡ್ಡದಾದಂಥ ಅಷ್ಟು ಡೀಪ್ ಆದಂಥ ಆಳವಾದಂಥ ಮತ್ತು ಸುದೀರ್ಘವಾದಂಥ ಕಾಲುವೆಯೇ ಇಲ್ಲ. ಇರುವ ಉಳಿದ ಜಾಗವೆಲ್ಲ ಒಮಾನಿಗೆ ಸಂಬಂಧಪಟ್ಟಂಥ ಒಮಾನ್ ಗಲ್ಫಿಗೆ ಸೇರಿದಂಥ ಜಾಗ ಆಗುತ್ತೆ. ಇದರ ಕುರಿತಾಗಿ ತಾಂತ್ರಿಕವಾಗಿ ಆಲೋಚನೆ ಮಾಡಬೇಕಾದ ಸಂದರ್ಭ, ಹೀಗಾಗಿ ಇರಾನು ನನ್ನದೇ ಇದು ಅಂತ ಹೇಳ್ಕೊಂಡು ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇರಲಿ, ವಿಷಯ ಅದಲ್ಲ. ವಿಷಯ, ಇಂಥ ಹಾರ್ಮೋಜ್ ಜಲಸಂಧಿ ನನಗೆ ಸೇರಬೇಕು, ನಮ್ಮ ಅಮೆರಿಕಕ್ಕೆ ಕೊಡ್ತಾ ಇದ್ದಾರೆ ಅವರು, ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇರೋದಿಲ್ಲ, ಅದು ಮುಕ್ತವಾಗಿದೆ, ಯಾರು ಬೇಕಾದರೂ ಓಡಾಡಬಹುದು ಅಂತ ಹೇಳ್ತಾರೆ.
ಇದರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಇಲ್ಲ ಮಾತುಕತೆ ನಡೀತಾ ಇದೆ ನಮ್ಮದು, ನಾವು ಒಂದಷ್ಟು ಅವ್ರಿಗೆ ಷರತ್ತುಗಳನ್ನು ವಿಧಿಸಿದ್ದೇವೆ. ಅಲ್ಲರಿ, ಯುದ್ಧ ಶುರು ಮಾಡಿದ್ದು ನೀವು, ಕದನ ವಿರಾಮವನ್ನು ಘೋಷಿಸಿ ಅಂತ ಶತ್ರುಪಾಳ್ಯದವ್ರು ನಿಮ್ಗೆ ಹೇಳಿಲ್ಲ ಇರಾನ್ನವರು. ನೀವಾಗಿ 5 ದಿವಸದ ವಿರಾಮವನ್ನು ಘೋಷಿಸಿದ್ದೀರಿ. ಘೋಷಿಸಿದ ಮೇಲೆ ಷರತ್ತು ಹಾಕುವ ಪ್ರಶ್ನೆ ಇಲ್ಲಿ ಬರುತ್ತೆ. ಈಗ ಅವರು 5 ದಿವಸದ ಬ್ರೇಕನ್ನು ತಗೊಳ್ಳೋಣ ಅಂತ ಅವರೇನಾರು ಹೇಳಿದರೆ, ಅಥವಾ ಇದನ್ನು ಒಂದು ಶಾಂತಿ ಮಾತುಕತೆ ಮಾಡುವ ಮೂಲಕ ಇದಕ್ಕೊಂದು ತಾರ್ಕಿಕ ಅಂತ್ಯ ಹೇಳೋಣ ಅಂತ ಇರಾನ್ ಅವ್ರು ಹೇಳಿದರೆ, ಆವಾಗ ನೀವು ಷರತ್ತು ವಿಧಿಸಿದರೆ ಅದಕ್ಕೊಂದು ಅರ್ಥ ಇದೆ. ಅವರು ಆ ರೀತಿಯಾದ ಮಾತುಗಳನ್ನೇ ಹೇಳಿಲ್ಲ. ನಾವು ಯುದ್ಧವನ್ನು ನಿಲ್ಲಿಸಿಯೇ ಇಲ್ಲ, ಅಮೇರಿಕ ಸೋತು ಹೋಗಿದೆ, ಹೀಗಾಗಿ ಒಪ್ಪಂದದ ಪ್ರಶ್ನೆಯೇ ಬರೋದಿಲ್ಲ ಅಂತ ಇರಾನಿನ ಸೇನಾಧಿಕಾರಿ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾ ಇದ್ದಾರೆ ಆ ಕಡೆಯಿಂದ. ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಇಲ್ಲ ಅವ್ರಿಗೆ ಷರತ್ತುಗಳನ್ನು ವಿಧಿಸಿದ್ದೀವಿ, ಅದಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾರೆ. ಹಾಗಾದರೆ ಇವರ ಷರತ್ತುಗಳೇನೋದು ನೋಡಿಬಿಡೋಣ ಒಂದು ಸಲ. 2 ಸೆಕೆಂಡಲ್ಲಿ ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಚರ್ಚೆಗೆ 1 ತಿಂಗಳ ಅವಧಿಯನ್ನು ನೀಡಬೇಕು. ಅಂದರೆ 1 ತಿಂಗಳ ಗಡುವು. ಆ ಟೈಮಲ್ಲಿ ಯಾವುದೇ ರೀತಿಯ ಯುದ್ಧ ಮಾಡೋ ಹಾಗಿಲ್ಲ, ಮಾತುಕತೆ ಆಡೋದು 1 ತಿಂಗಳು. ಇದನ್ನು ಹೇಳ್ತಾ ಇರೋದು ಅಮೇರಿಕ. ಯುದ್ಧ ಶುರು ಮಾಡಿದ್ದು ಅಮೇರಿಕ, ಯುದ್ಧವನ್ನು ಮುನ್ನಡೆಸಬೇಡಿ ಅಂತ ಹೇಳ್ತಾ ಇರೋದು ಅಮೇರಿಕ ಇರಾನ್ಗೆ. ಜೊತೆಗೆ ಶಾಂತಿ ಮಾತುಕತೆಗೆ 1 ತಿಂಗಳ ಅವಧಿ ಬೇಕು ಅಂತ ಹೇಳ್ತಾ ಇರೋದು ಅಮೇರಿಕ. ಗಮನಿಸ್ಬೇಕು ನೀವು ಇದು ಪಾಯಿಂಟು. 2ನೇದ್ದು, ಅಣು ಸಾಮರ್ಥ್ಯವನ್ನು ಕಡಿತಗೊಳಿಸಬೇಕು. ನೀವು ನಿಮ್ಮಲ್ಲೇನು ಇಷ್ಟು ದಿವಸದಿಂದ ಹೇಳ್ತಾ ಇರೋದು ಅದೇ ಮಾತವರು. ಇವರು ಜೂನ್ನಲ್ಲಿ ಯುದ್ಧ ಮಾಡಿದಾಗಲೂ ಕೂಡ ಅವರ 3 ನ್ಯೂಕ್ಲಿಯರ್ ಪ್ಲ್ಯಾಂಟ್ನ ಸಂಪೂರ್ಣವಾಗಿ ಹತಾಹತಗೊಳಿಸಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಈಗ ಹೇಳ್ತಾರೆ ನಿಮ್ಮ ಅಣು ಸಾಮರ್ಥ್ಯವನ್ನು ಕಡಿಮೆ ಮಾಡಬೇಕು. ಅದಾದಮೇಲೆ 3ನೇದು ಹೇಳ್ತಾರೆ ಯುರೇನಿಯಂ ಎನ್ರಿಚ್ಮೆಂಟನ್ನು ನೀವು ನಿಲ್ಲಿಸಬೇಕು. 4ನೇದು, ಹೋಮೋಸ್ ಜಲಸಂಧಿಯನ್ನು ಮುಕ್ತಗೊಳಿಸಬೇಕು. ಅಲ್ರಿ, ಆಲ್ರೆಡಿ ನೀವು ಹೇಳ್ತಾ ಇದ್ರಿ ಹೋಮೋಸ್ ಜಲಸಂಧಿ ನಮಗೆ ಸೇರಿದ್ದದು, ಅಮೇರಿಕೆಗೆ ಬಿಟ್ಟುಕೊಟ್ಟಿದೆ ಅಂತ ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ರಿ. ಅದರ ಪಾರಮ್ಯ ಅಮೇರಿಕದ್ದು ಅಂತ ಹೇಳ್ತಾ ಇದ್ರಿ. ಅದನ್ನು ಮುಕ್ತಗೊಳಿಸುವ ಪ್ರಶ್ನೆ ಎಲ್ಲಿ ಬರ್ತದೆ? ಅದಾದಮೇಲೆ ಅಣುಘಟಕದ ಕುರಿತು ನಿಗಾವಣೆ ಇಡಲಿಕ್ಕೆ AIEAಗೆ ಅವಕಾಶ ಕೊಡಬೇಕು. AIE ಅನ್ನೋದು ಅದಕ್ಕೊಂದಿರುವಂಥ ಮೇಲೆ ನಿಯಂತ್ರಣ ಮಂಡಳಿ. ಅದು ಯಾವ ಬೇಕಾದ್ರೂ ಬಂದು ಇನ್ಸ್ಪೆಕ್ಷನ್ ಮಾಡಬಹುದು. ಜಾಗತಿಕ ಮಟ್ಟದಲ್ಲಿ ಅದಕ್ಕೆ ಎಲ್ಲಿ ಬೇಕಾದ್ರೂ ಹೋಗಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಇಲ್ಲಿವರೆಗೂ ಇರಾನ್ ಒಪ್ಪಿರಲಿಲ್ಲ, AIEAಗೆ ಅವಕಾಶವನ್ನೇ ಕೊಡ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ಇಷ್ಟು ವರ್ಷಗಳ ಕಾಲ ಅದರ ಮೇಲೆ ನಿಷೇಧ ಹೇರಿದ್ದು ಇರಾನ್ ಮೇಲೆ. ಈಗ ಮತ್ತೆ ವಾಪಸ್ ಅದೇ ವಿಷಯಕ್ಕೆ ಬಂದು ಕೂತಿದೆ. ಅದಾದಮೇಲೆ ನಿಮ್ಮಲ್ಲಿರುವಂಥ ಕ್ಷಿಪಣಿಗಳ ಸಂಖ್ಯೆಯನ್ನು ಕಡಿತಗೊಳಿಸಬೇಕು. ಯಾವ ದೇಶ ತನ್ನ ಯುದ್ಧ ಸಾಮರ್ಥ್ಯವನ್ನು ಕಡಿತಗೊಳಿಸಲಿಕ್ಕೆ ಒಪ್ಕೋತದೆ? ದಯವಿಟ್ಟು ನೀವು ಹೇಳಿ. ಇವು ಪ್ರಮುಖ ಅಂಶಗಳು. ಒಟ್ಟು ಅವರು 15 ಇದ್ದಾವೆ. 15ರಲ್ಲಿ 9 ಏಕದಮ್ ಬೇಕಾರಂದ್ರೆ ಬೇಕಾರಿದ್ದಾವೆ. ಅದನ್ನು ಹೇಳಿದರೆ ನಿಮ್ಮ ಟೈಮು ವೇಸ್ಟು, ನನ್ನ ಟೈಮು ವೇಸ್ಟು. ಪ್ರಮುಖವಾಗಿರೋ ಇವು ಒಂದು 6 ಹೇಳಿದೆ ನಿಮಗೆ. ಇನ್ನು ಇರಾನ್ ಏನು ಹೇಳ್ತಾ ಇದೆ? ಇರಾನ್ ಭಾಳ ಸ್ಪಷ್ಟವಾಗಿದೆ. ನಿಮ್ಮ ಎಲ್ಲ ಏರ್ ಬೇಸ್ಗಳನ್ನು ಗಲ್ಫ್ ಕಂಟ್ರೀಸಲ್ಲಿರುವಂಥ ಎಲ್ಲ, ಬಹ್ರೇನ್ನಿಂದ ಹಿಡಿದು ಕತಾರಿಂದ ಎಲ್ಲೆಲ್ಲಿದ್ದಾವೆ, ನಿಮ್ಮ ಯುನೈಟೆಡ್ ಅರಬ್ ಎಮಿರೇಟ್ಸಿಂದ ಎಲ್ಲೆಲ್ಲಿದ್ದಾವೆ ನಿಮ್ಮ ಗಲ್ಫ್ ರೀಜನ್ನಲ್ಲಿ, ಅಲ್ಲಿರುವ ನಿಮ್ಮ ಏರ್ ಬೇಸನ್ನು ಕಿತ್ಕೊಂಡು ವಾಪಸ್ ನೀವು ಹೋಗಬೇಕು. ಎಲ್ಲನೂ ಎಲ್ಲಿಯೂ ನಿಮ್ಮನ್ನು ಲವಲೇಶವೂ ಇರಬಾರ್ದು. ನಿಮ್ಮ ಮಿಸೈಲ್ಗಳಾಗಲಿ, ಆರ್ಟಿಲರಿಗಳಾಗಲಿ, ನಿಮ್ಮ ಮಿಲ್ಟ್ರಿ ಬೇಸ್ ಆಗಲಿ, ಜನ ಆಗಲಿ, ಸೇನಾಧಿಕಾರಿ ಯಾರೂ ಇರೋಂಗಿಲ್ಲ. ಎಲ್ಲರೂ ಇಲ್ಲಿಂದ ಗುಡ್ಚಾಪಿ ಕಿತ್ಕೊಂಡು ಹೋಗ್ಬೇಕು ನೀವು. 2ನೇದ್ದು, ನಮಗೆ ಇಷ್ಟು ದಿವಸ ನೀವು ನಷ್ಟ ಮಾಡಿದಿರಿ ಯುದ್ಧದ ಹೆಸರಿನಲ್ಲಿ, ಆ ನಷ್ಟಕ್ಕೆ ಪರಿಹಾರವನ್ನು ಕೊಡಬೇಕು ನೀವು. 3ನೇದ್ದು, ಹೋರ್ಮುಜ್ ಜಲಸಂಧಿಯ ಮೇಲೆ ಯಾರೂ ಪಾರಮ್ಯವನ್ನು ಹೊಂದಿಲ್ಲ, ಅದರ ಸಾರ್ವಭೌಮತೆ ನಮ್ಮದು, ನಾವೇ ಅದನ್ನು ರೂಲ್ ಮಾಡೋರು ಅಂತ. ಇವತ್ತು ಅವರು ಪಾರ್ಲಿಮೆಂಟ್ ಸಭೆಯನ್ನು ಸೇರಿದ್ದಾರೆ. ಸೇರಿ ಅಲ್ಲಿ ಅಂಗೀಕಾರ ತೆಗೆದುಕೊಳ್ತಾ ಇದ್ದಾರೆ. ಏನಂದರೆ ಇನ್ನು ಮುಂದೆ ನಾವು ದುಡ್ಡು ವಸೂಲಿ ಮಾಡಲಿಕ್ಕೆ ಅದಕ್ಕೆ ಅಲ್ಲಿಯ ಇರಾನ್ ಪಾರ್ಲಿಮೆಂಟು ಅಪ್ರೂವ್ ಮಾಡುವ ಹಂತಕ್ಕೆ ಬಂದಿದೆ. ಇವತ್ತಿನ ಮಧ್ಯಾಹ್ನದ ವಿಚಾರವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ನಾನು. ಅಂದರೆ ಇದನ್ನು ಸಿಂಧುತ್ವಗೊಳಿಸಿ ಸಾಂವಿಧಾನಿಕವಾಗಿ ನಾವು ಇನ್ಮೇಲೆ ಹಫ್ತಾ ವಸೂಲಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇರಾನ್ ಸಿದ್ಧ ಆಗಿದೆ. ನೋಡಿ, ಇಷ್ಟು ವರ್ಷಗಳ ಕಾಲ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಈ ರೀತಿ ದಾಳಿ ಮಾಡುವವರೆಗೂ ಹಾರ್ಮುಜ್ ಜಲಸಂಧಿ ಯಾವತ್ತೂ ಯಾರಿಗೂ ಸಮಸ್ಯೆ ಆಗಿರಲಿಲ್ಲ. ನೀವು ಇಂಪೋರ್ಟ್ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟ್ ಮಾಡಿ, ಯಾವುದೇ ರೀತಿಯಾದಂಥ ಸರಕು ಹಡಗು ಹೋಗಲಿ ಅಥವಾ ತೈಲದ ಹಡಗು ಹೋಗಲಿ, ಅದ್ರ ಮೇಲೆ ಯಾವುದೇ ಶುಲ್ಕವಿಲ್ಲ, ಯಾವುದೇ ಸುಂಕವಿಲ್ಲ, ಅದನ್ನು ಕಾಪಾಡಬೇಕಾದ ಅಗತ್ಯ ಇಲ್ಲ. ಅಲ್ಲಿ ಇನ್ಶೂರೆನ್ಸ್ ಆಗೋದು ಯುನೈಟೆಡ್ ಕಿಂಗ್ಡಮ್ನ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಎಲ್ಲ ಹಡಗುಗಳು ತನ್ನ ಪಾಡಿಗೆ ತಾವು ಸರಾಗವಾಗಿ ಓಡಾಡ್ತಾ ಇದ್ವು, ಯಾವುದೇ ಸಮಸ್ಯೆ ಇರಲಿಲ್ಲ. ಯಾವಾಗ ಈ ಯುದ್ಧ ಫೆಬ್ರವರಿ 28ರಿಂದ ಶುರುವಾಯಿತೋ, ಈಗ ಹೊಸ ಖ್ಯಾತೆ ತೆಗೆದಿದ್ದಾರೆ, ನಮಗೆ ದುಡ್ಡು ಕೊಡಬೇಕು ನೀವು, ಅದಕ್ಕೆ ನೀವು ಒಪ್ಕೋಬೇಕು, ಈ ಷರತ್ತವ್ರು. ಆಮೇಲೆ ಇದಾದಮೇಲೆ ಮುಂದೆ ಎಂದೂ ನಾವು ಯುದ್ಧ ಮಾಡುವುದಿಲ್ಲ ಅಂತ ನೀವು ನಮಗೆ ಭರವಸೆಯನ್ನು ಕೊಡಬೇಕು. ಯಾರು ಕೊಡ್ತಾರೆ ಸ್ವಾಮಿ? ಆ ರೀತಿಯದಾದ. ಆಮೇಲೆ ಸೇನಾ ದಾಳಿಯನ್ನು ತಕ್ಷಣದಿಂದ ನೀವು ನಿಲ್ಲಿಸಬೇಕು. ಇದು ಅವರ ಬೇಡಿಕೆ ಇರಾನದ್ದು.
ಹಾಗಾದರೆ ಇದರಿಂದ ನಾನು ಮಾತಾಡಬೇಕಾಗಿದ್ದು ಇದ್ರ ಬಗ್ಗೆ ನಿಮ್ಗೆ ಭಾಳಷ್ಟು ಜನರಿಗೆ ಈ ವಿಚಾರಗಳು ಈಗಾಗಲೇ ಗೊತ್ತಿರೋದ್ರಿಂದ ಅದನ್ನ ಎಲಾಬೊರೇಟಾಗಿ ನಿಮಗೆ ಬಿಡಿಸಿ ಎಲ್ಲ ಹೇಳಬೇಕಾದ ಅಗತ್ಯ ಕಾಣಲಿಲ್ಲ. ಹಾಗಾದರೆ ಭಾರತದ ಮೇಲೆ ಇದರ ಪರಿಣಾಮ ಏನು? ಭಾರತ ಇದರಿಂದ ಇನ್ನಷ್ಟು ಭಾಳ ತತ್ವಾರಾಗಿ ಭಾರತ ಬರ್ಬಾದಾಗುವಂಥ ಸ್ಥಿತಿ ಏನಾದರೂ ಇದೆಯಾ? ಮುಂದಿನ ದಿನಗಳಲ್ಲಿ ಭಾರತ ಹೇಗೆ ಇದನ್ನು ನಿಭಾಯಿಸುತ್ತೆ ಅನ್ನೋದು ಇವತ್ತಿನ ಮೂಲ ವಿಷಯ. ಅಮೇರಿಕದ ಹುಚ್ಚಾಟ ಅದ್ರ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ಇರಾನ್ ತೋರಿಸ್ತಾ ಇರುವಂಥ ದುರಹಂಕಾರ ಅದ್ರ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಯಾಕೆಂದರೆ ಇಷ್ಟು ದಿವಸ ಏನು ನಡೀತಾ ಇದೆ ಅಂತ ನೀವು ತುಂಬ ಚೆನ್ನಾಗಿ ಬಲ್ಲಿದ್ದೀರಿ. ಈಗ ಇರೋದು ಭಾರತಕ್ಕೆ ನಮಗೇನು ಇದರಿಂದ ಆಗತ್ತೆ ನೋಡಿ. ವೆಸ್ಟ್ ಏಷ್ಯಾದಿಂದ 2.7 ಮಿಲಿಯನ್ ಬ್ಯಾರಲ್ ಪರ್ ಡೇ ಅಲ್ಲಿಂದ ಸಾಗತ್ತೆ ಪ್ರತಿ ದಿವಸ. ಚೈನಾದಲ್ಲಿ ಈಗ ತೈಲದ ತತ್ವಾರವಾಗಿ ಎಲ್ಲರೂ ಏನು ಅಂದ್ಕೊಂಬಿಟ್ರೆ ಅದು ಚೈನಾ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ, ಅವ್ರಿಗೇನು ತೊಂದರೆನೇ ಇಲ್ಲ, ಏನೂ ಸಮಸ್ಯೆ ಇಲ್ಲದೆ ಅವರ ಜೀವನ ನಡೀತಾ ಇದೆ, ತೈಲ ಪೂರೈಕೆ ಯಾವ ವ್ಯತ್ಯಾಸ ಆಗಿಲ್ಲ. 50% ತೈಲ ಖಾಲಿಯಾಗಿದೆ, ಅವ್ರಿಗೆ ಬರಬೇಕಾದಂಥ ಸರಕು ಬಂದಿಲ್ಲ. ನಮಗೆ ಬಂದಿರುವಂಥ ಸರಕನ್ನು 9.3 ಮಿಲಿಯನ್ ಬ್ಯಾರಲ್ನಷ್ಟು ಸಿಂಗಪುರ್ ಮೂಲಕ ಭಾರತಕ್ಕೆ ಕಳಿಸಿಕೊಡಲಾಗಿದೆ. ಯಾವುದು ಚೈನಾಗೆ ಹೋಗಬೇಕಾಗಿತ್ತೋ ಅದು ಭಾರತಕ್ಕೆ ಬಂದಿದೆ. ನೆಕ್ಸ್ಟು ರಷ್ಯಾ ಭಾರತಕ್ಕೆ ಸಪ್ಲೈ ಮಾಡ್ತಾ ಇದ್ದದ್ದು ಪ್ರತಿ ದಿವಸಕ್ಕೆ 1 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಪೂರೈಸ್ತಾ ಇತ್ತು ಭಾರತಕ್ಕೆ. ಈಗ ಅದನ್ನು ಹೆಚ್ಚಿಸಿ 9 ಮಿಲಿಯನ್ ಬ್ಯಾರಲ್ಗೆ ಏರಿಸುವ ಈಗಾಗಲೇ ಮಾತುಕತೆ ನಡೀತಾ ಇದೆ. ಅದು ಶುರುವಾಗಿದೆ. ನಿನ್ನೆ ಈಗಾಗಲೇ ಅದು 6 ದಶಲಕ್ಷ ಬ್ಯಾರಲ್ಗಳನ್ನು ರಷ್ಯಾದಿಂದ ಭಾರತಕ್ಕೆ ತರಿಸಿಕೊಳ್ಳುವ ಆಗಲೇ ಸಾಗಣೆ ಶುರುವಾಗಿ ಹೋಗಿದೆ. ಜೊತೆಗೆ ವೆನಿಜುವಲಾದಿಂದ ವೆನಿಜುವಲಾದ ಸೋರ್ ಆಯಿಲ್ ಅಂತ ಏನು ಹೇಳ್ತೀವಿ, ಅಂದರೆ ಅತ್ಯಂತ ಗಟ್ಟಿಯಾದ ಟಾರ್ ರೀತಿಯಲ್ಲಿರುವಂಥ ಕಚ್ಚಾ ತೈಲ ಇದೆ, ಅದನ್ನು 1 ಮಿಲಿಯನ್ ಬ್ಯಾರಲನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಶುರುವಾಗಿದೆ. ಭಾರತಕ್ಕೆ ಪ್ರತಿ ದಿವಸ ಬೇಕಾಗುವಂಥ ತೈಲದ ಒಟ್ಟು ಪ್ರಮಾಣ ಎಷ್ಟು ಅಂದರೆ 5.2 ಮಿಲಿಯನ್ ಬ್ಯಾರಲ್ ಪ್ರತಿ ದಿವಸ ಭಾರತ ದೇಶಕ್ಕೆ ಬೇಕು. ಇದರ ರಿಫೈನಿಂಗ್ ಕೆಪಾಸಿಟಿಯನ್ನು ಈಗ ಡಬಲ್ ಮಾಡಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ದಿವಸಕ್ಕೆ 5.2 ಮಿಲಿಯನ್ ಬ್ಯಾರಲ್, ನೀವು 6 ಮಿಲಿಯನ್ ಅಂದ್ಕೊಳ್ಳಿ. ಭಾರತ ಈಗ 109 ಪಟ್ಟು ಅಂದರೆ ಡಬಲ್ಗಿಂತ ಜಾಸ್ತಿ ಇದರ ಸಂಸ್ಕರಣೆ ಮಾಡಲಿಕ್ಕೆ ಶುರು ಮಾಡಿದೆ. 11 ಮಿಲಿಯನ್ ಬ್ಯಾರಲ್ನಷ್ಟು ರಿಫೈನ್ ಮಾಡುವ ಕೆಲಸ ಶುರುವಾಗಿದೆ. ಯಾರಾದರೂ ಯೋಚನೆ ಮಾಡಿದ್ರನ್ರಿ, ಯುದ್ಧ ಶುರುವಾಗಿ 27 ದಿವಸ ಆಗಿದೆ. ಭಾರತ ದೇಶ ಎಷ್ಟು ಕ್ಷಿಪ್ರವಾಗಿ ಎಷ್ಟು ತ್ವರಿತವಾಗಿ ತನ್ನ ದೇಶದ ಜನರ ಅಗತ್ಯತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಕಂಕಣಬದ್ಧವಾಗಿದೆ, ಸಂಕಲ್ಪವನ್ನು ಮಾಡಿದೆ ಮತ್ತು ಅದನ್ನು ಕಾರ್ಯಗತಗೊಳಿಸ್ತಾ ಇದೆ. ಬರೀ ನೀವು ಕನಸು ಕಾಣೋದು ಬೇರೆ. ವಿಮ್ಸ್ ಆ್ಯಂಡ್ ಫ್ಯಾನ್ಸಿ ಈಸ್ ಆಲ್ವೇಸ್ ಡಿಫರೆಂಟ್. ಎಕ್ಸಿಕ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಟೈಮ್. ಅನುಷ್ಠಾನಕ್ಕೆ ತರೋದಿದೆ ಅಲ್ಲ ಬಹಳ ಮುಖ್ಯ ಆದದ್ದು. ಯಾವ 5.2 ಮಿಲಿಯನ್ ಬ್ಯಾರಲ್ ಪರ್ ಡೇ ಬೇಕೋ ಅದನ್ನು 11 ಮಿಲಿಯನ್ ಬ್ಯಾರಲ್ ಪರ್ ಡೇ ಅಷ್ಟು ಸಂಸ್ಕರಣೆ ಮಾಡುವ ಕೆಲಸ ನಡೀತಾ ಇದೆ. 109%. ಅಂದರೆ ಏನು ಮಾಡ್ತಾರೆ ಅವಾಗ? ಭಾರತದ ಹೆಚ್ಚುವರಿ ತೈಲ ಏನಿದೆ ಅದನ್ನು ವಿದೇಶಕ್ಕೆ ರಫ್ತು ಮಾಡುವ ಕೆಲಸ ಶುರುವಾಗುತ್ತೆ. ಭಾರತ ಹೇಗೆ ಉಕ್ರೇನ್ ಯುದ್ಧ ನಡೆಯುವಾಗ ಲಾಭ ಮಾಡ್ತಾ ಇತ್ತೋ ಅದೇ ರೀತಿ ಲಾಭ ಮಾಡುವಂಥ ತೈಲವನ್ನು ಎಕ್ಸ್ಪೋರ್ಟ್ ಮಾಡುವ ಕೆಲಸವನ್ನು ಭಾರತ ಶುರು ಮಾಡುತ್ತೆ. ಇದಕ್ಕಿಂತ ಮಜಾ ಕೇಳಿ, 15 ಮಿಲಿಯನ್ ಬ್ಯಾರಲ್ ಪರ್ ಡೇ ಅಂತ ಹೇಳಿದ್ನಲ್ಲ, 15 ಮಿಲಿಯನ್ ಬ್ಯಾರಲ್ ಪರ್ ಡೇದಲ್ಲಿ ನಾವು ಬಳಸೋದು 5ರಿಂದ 5, ಆ್ಯಕ್ಚುಲಿ 5.2 6 ಅಂದ್ಕೊಳ್ಳಿ. 9 ಮಿಲಿಯನ್ ಬ್ಯಾರಲ್ ಪರ್ ಡೇ ತಗೊಳ್ಳಿಕ್ಕೆ ಈಗಾಗಲೇ ಇಂಡೆಂಟ್ ಬಂದಾಗಿದೆ ಭಾರತಕ್ಕೆ. ನಮ್ಗೆ ಕಳಿಸ್ಕೊಡಿ ಅಂತ ಐರೋಪ್ಯ ರಾಷ್ಟ್ರಗಳು ಕೇಳ್ಕೊತಾ ಇದ್ದಾವೆ. ಇನ್ನು LNGಯನ್ನು ಸಪ್ಲೈ ಮಾಡೋದು ನಮಗೆ ಕತಾರ್ ಮಾಡ್ತಾ ಇತ್ತು ಇಷ್ಟು ದಿವಸ. ಕತಾರ್ನ ಮೇಜರ್ ಪ್ಲ್ಯಾಂಟ್ನ $20 ಬಿಲಿಯನ್ ಅಷ್ಟು ದುಡ್ಡು ಹಾಕಿರುವಂಥ ಒಂದು ದೊಡ್ಡ ಸಂಸ್ಕರಣಾ ಘಟಕವನ್ನು ಇರಾನ್ ಹೊಡೆದುರುಳಿಸಿದೆ. ಅದು ರಿಪೇರಿ ಆಗಲಿಕ್ಕೆ 3ರಿಂದ 4 ವರ್ಷ ಬೇಕು. ಅವ್ರು ಹೇಳ್ತಾ ಇರೋದು 5ರಿಂದ 6 ವರ್ಷ ಅಂತ ಇದ್ದಾರೆ. ಯಾವುದೇ ದೇಶ ತನ್ನ ಆರ್ಥಿಕತೆ ಈ ರೀತಿ ಕುಸಿಯುವ ಸಂದರ್ಭದಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡಿ ಸರಿ ಮಾಡುತ್ತೆ. 3ರಿಂದ 4 ವರ್ಷ ಅಂದ್ಕೊಳ್ಳಿ. ಹಾಗಾದರೆ ಭಾರತದ ಕತೆ ಏನು? ಭಾರತ ರಷ್ಯಾ, USA, ಆಸ್ಟ್ರೇಲಿಯಾ, ಅಲ್ಜೀರಿಯಾ, ಕ್ಯಾನಡಾ ಮತ್ತು ನಾರ್ವೆ ಇಷ್ಟು ದೇಶಗಳಿಂದ ಆಮದನ್ನು ಮಾಡಿಕೊಳ್ಳಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇದರಿಂದ ಬರುವಂಥ ಕಚ್ಚಾ ತೈಲದಿಂದ ಬರುವಂಥ ವಸ್ತುಗಳಿದಾವಲ್ಲ, ಈಗ ಉದಾಹರಣೆಗೆ ನಾಫ್ತಾ ಅಂತಿದೆ, ಪೆಟ್ರೋಕೆಮಿಕಲ್ಲು. ಈ ಯಾರ್ನ್ ತಯಾರು ಮಾಡ್ಲಿಕ್ಕೆ ಬೇಕಾಗೋದು, ಪಾಲಿಥೀನ್ ತಯಾರು ಮಾಡ್ಲಿಕ್ಕೆ ಬೇಕಾಗೋದು, ಅದೆಲ್ಲ ಮಾಡ್ಲಿಕ್ಕೆ ಬೇಕಾಗುವಂಥ ಈ ಕಚ್ಚಾ ತೈಲ ಮೇಲೆ ಉಗಿಯಾಗಿ ಮೇಲೆ ಬರೋದಿದೆಯಲ್ಲ, ಅದು ಗ್ಯಾಸ್ ಆಗಿ ಪರಿವರ್ತನೆ ಹೊಂದುತ್ತೆ. ಕೆಳಗಡೆ ಉಳಿಯೋದು ಟಾರ್ಗಳ ರೀತಿಯಲ್ಲಿ ಇರುತ್ತೆ. ಅಂದರೆ ಬಿಟುಮಿನ್ ಅಂತಾರೆ. ಗಿಸ್ಫಾಲ್ಟ್ ಹಾಕ್ಲಿಕ್ಕೆ ಬೇಕಾಗೋ ಬಿಟುಮಿನ್ ಅದರಿಂದ ನಿರ್ಮಾಣ ಆಗುತ್ತೆ. ಅದನ್ನು ನಾವು ಇನ್ನು ಮುಂದೆ ಎಕ್ಸ್ಪೋರ್ಟ್ ಮಾಡ್ತೀವಿ ಬಿಟುಮಿನ್ನನ್ನು. ಇದ್ರ ಜೊತೆ ಯೂರಿಯಾ ಬರುತ್ತೆ, ಯೂರಿಯಾ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫರ್ಟಿಲೈಸರ್ ಕೆಲಸ ಆಗುತ್ತೆ. ಜೊತೆಗೆ
ವಿಮಾನಕ್ಕೆ ಬೇಕಾಗುವಂಥ ಇಂಧನದ ಪ್ರಮಾಣ ಇನ್ನು ಮುಂದೆ ಜಾಸ್ತಿ ಆಗುತ್ತೆ. ಯಾರಾದರೂ ಈ ರೀತಿಯಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಸ್ಯೆ ಆದ ಸಂದರ್ಭದಲ್ಲಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಇಷ್ಟೊಂದು ದೃಷ್ಟಿಕೋನದಿಂದ ಕೆಲಸ ಮಾಡಿರುವಂಥದ್ದು ಎಲ್ಲಿಯಾದರೂ ನಿಮಗೆ ಸಿಗಲಿಕ್ಕೆ ಸಾಧ್ಯವ? ದಯವಿಟ್ಟು ನನಗೆ ನೀವು ಹೇಳಿ. ಮಜಾ ನೋಡಿ, ಅಮೇರಿಕಾ ಇದೆಯಲ್ಲ, ಇಷ್ಟೆಲ್ಲ ಗಲಾಟೆ ಮಾಡಿ ನನ್ನಿಂದ ಯುದ್ಧ ಗೆದ್ದೆ ಅಂತೆಲ್ಲ ಮಾತಾಡ್ಕೊಂಡು ಓಡಾಡ್ತಲ್ಲ, ಅದೇ ಅಮೇರಿಕಾ ಈಗ ಭಾರತದ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಆ ಕಡೆಯಿಂದ ರಷ್ಯಾ ತರಿಸ್ಲಿಕ್ಕೂ ಒಪ್ಕೊಂಡಿದೆ, ರಷ್ಯಾದಿಂದನೂ ಆಯಿಲ್ ಬರಲಿಕ್ಕೆ ಒಪ್ಕೊಂಡಿದೆ. ಈ ಕಡೆ ಇರಾನ್ನಿಂದ ನಿನ್ನೆ ನಮಗೆ ಹಡಗಿನಲ್ಲಿ ಕಚ್ಚಾ ತೈಲ ಬಂದಿದೆ. ಯಾವ ದೇಶದ ಮೇಲೆ ನಿಷೇಧ ಹೇರಲಾಯಿತೋ ಆ ದೇಶದ ನಿಷೇಧವನ್ನು ತೆಗೆದುಹಾಕ್ತೀವಿ, ನೀವು ಮಾತುಕತೆಯಲ್ಲಿ ಫಲಪ್ರದರಾದರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಹಾಗಾದರೆ ಇಷ್ಟು ದಿವಸ ನಿಷೇಧ ಯಾಕೆ ಹೇರಿದ್ರಿ? ಕಾರಣವೇ ಇರಲಿಲ್ಲ. ಅಂದರೆ ಹೇಗಾದರೂ ಮಾಡಿ ಈಗ ಯುದ್ಧದಿಂದ ಎಕ್ಸಿಟ್ ಆಗಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಇನ್ನಿಲ್ಲದ ಹಾಗೆ ಪರಿತಪಿಸ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಆದರೆ ತದ್ವಿರುದ್ಧವಾಗಿ ಸೌದಿ ಅರೇಬಿಯಾ ಇಷ್ಟು ದಿವಸ ಸೌದಿ ಅರೇಬಿಯಾ ನನ್ನ ಬೇಸಿಂದ ಯುದ್ಧ ಮಾಡಬೇಡಿ ಅಂತ ಹೇಳಿತ್ತು. ಯುದ್ಧ ಶುರು ಮಾಡಿಸಿದ್ದೇ ಸೌದಿ ಅರೇಬಿಯಾ, ಮೊಹಮ್ಮದ್ ಬಿನ್ ಸಲ್ಮಾನ್ ಶುರು ಮಾಡಿಸಿದ್ದು. ಸೌದಿ ಅರೇಬಿಯಾ ಹೇಳುತ್ತೆ ನೀವು ಇರಾನ್ ಮೇಲೆ ದಾಳಿ ಮಾಡಿ ನನ್ನ ಬೇಸ್ ಇಟ್ಕೊಂಡು ಮಾಡಬೇಡಿ ಅಂತ ಪ್ರಾರಂಭದಲ್ಲಿ ಅಡ್ಡಿ ಒಡ್ಡಿತ್ತು. ಈಗ ಸೌದಿ ಅರೇಬಿಯಾ ಹೇಳ್ತಾ ಇದೆ ನೀವು ನನ್ನ ಬೇಸನ್ನು ಬಳಸ್ಕೊಳ್ಳಿ, ನನ್ನ ಆರ್ಟಿಲರಿ, ನನ್ನ ಸ್ಟಾಕನ್ನು ಬಳಸ್ಕೊಳ್ಳಿ, ನನ್ನಲ್ಲಿರುವಂಥ ಎಲ್ಲ ಸೈನ್ಯದ ವ್ಯವಸ್ಥೆಯನ್ನು ಬಳಸ್ಕೊಳ್ಳಿ, ಬಿಡಬೇಡಿ ಇರಾನ್ ಮುಗಿಸಿ. ಏಕೆಂದರೆ ಅದು ಗಾಯಾಳುವಾಗಿರೋದು, ಅದು ಯಾವತ್ತಿದ್ರೂ ನಮಗೆ ಮಾರಕವೇ, ಅದನ್ನು ಬಿಡಬಾರ್ದು. ಎಲ್ಲ ಗಲ್ಫ್ ರಾಷ್ಟ್ರಗಳು, ಯುನೈಟೆಡ್ ಅರಬ್ ಎಮಿರೇಟ್ಸಿಂದ ಹಿಡಿದು ಕತಾರ್ವರೆಗೂ ಇರುವ ಎಲ್ಲ ರಾಷ್ಟ್ರಗಳೇನಿದ್ದಾವೆ ಅವೆಲ್ಲವೂ ಕೂಡ ಅಮೇರಿಕೆಗೆ ಯುದ್ಧವನ್ನು ನಿಲ್ಲಿಸಬೇಡಿ ಅಂತ ಹೇಳ್ತಾ ಇದ್ದಾವೆ. ನಾವೆಲ್ಲ ಏನಂತ ಇದ್ವಿ, ಆರ್ಥಿಕತೆ ಹೊರಟೋಗುತ್ತೆ, ದೇಶ ಬರ್ಬಾದಾಗಿಬಿಡುತ್ತೆ, ಆದ್ದರಿಂದ ಯುದ್ಧವನ್ನು ನಿಲ್ಲಿಸಿ ಅಂತ ಒತ್ತಡ ಹೇರ್ತವೆ ಗಲ್ಫ್ ಅನ್ಕೋತಾ ಇದ್ವಿ. ಆದರೆ ಗಲ್ಫ್ ರಾಷ್ಟ್ರಗಳಿಗೆ ಒಂದು ಖಚಿತ ಆಗಿದೆ, ನಮ್ಮಲ್ಲಿ ಉಮ್ಮಾ ಅನ್ನೋದು ಉಳಿದಿಲ್ಲ. ಈಗ ಉಮ್ಮತ್ತಂತಾರೆ ಬಾಂಧವ್ಯ, ಭ್ರಾತೃತ್ವ. ಆ ಭ್ರಾತೃತ್ವ ಉಳಿದಿಲ್ಲ. ಏನೇ ಇದ್ರೂ ಫಿದಾಯನ್ನೇ. ಈಗೇನಿದ್ರು ಆತ್ಮಹತ್ಯಾ ದಾಳಿ. ಈಗ ಆತ್ಮಹತ್ಯಾ ದಾಳಿಯನ್ನು ನಾವು ಶುರು ಮಾಡೋಣ ಇರಾನ್ ಮೇಲೆ. ಅವ್ರು ಎಷ್ಟು ದಿವಸ ಹೋರಾಟ ಮಾಡ್ತಾರೆ, ಹೋರಾಟ ಮಾಡಲಿ, ನಮ್ಮ ಎಲ್ಲ ಸಂಪನ್ಮೂಲವನ್ನು ಧಾರೆ ಏರಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ. ಆ ಕಡೆ ಇಸ್ರೇಲ್ ಹೇಳುತ್ತೆ ನಾನಂತೂ ಯುದ್ಧ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಏಕೆಂದರೆ ಅವರ 2020 ಪಾರ್ಲಿಮೆಂಟ್ ಆ್ಯಕ್ಟ್ ಆಫ್ ಇರಾನ್ ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ನಮೂದನೆ ಆಗಿದೆ, ಯಹೂದಿಗಳ ದೇಶ ಬದುಕಿರಬಾರದು, ಅದನ್ನು ಮುಗಿಸಬೇಕು ಅಂತ ಅವರ ಪಾರ್ಲಿಮೆಂಟ್ ಆ್ಯಕ್ಟಲ್ಲಿದೆ. ಆದ್ದರಿಂದ ನನ್ನ ದೇಶವನ್ನು ನಾಶ ಮಾಡಬೇಕು ಅನ್ನುವಂಥ ಸಾಂವಿಧಾನಿಕ ನಿಲುವನ್ನು ತೆಗೆದುಕೊಂಡಿರುವಂಥ ಇರಾನನ್ನು ಮುಗಿಸುವವರೆಗೂ ನಾನು ಬಿಡೋದಿಲ್ಲ ಅಂತ ಅವರಂತಾರೆ. ಈಗ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾರೆ ಅದು ಯೋಚನೆ ಮಾಡಬೇಕಾದ ವಿಚಾರ. ಭಾರತ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಂಥ ಸಂದರ್ಭ ಬಂದರೂ ಅದನ್ನು ನಿಭಾಯಿಸಬಲ್ಲಂಥ ಪ್ರಧಾನಮಂತ್ರಿ ನಮಗೆ ಲಭ್ಯ ಆಗಿರೋದು ನಮ್ಮ ನಿಜಕ್ಕೂ ನಮ್ಮ ಭಾಗ್ಯ, ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.